ಶ್ರೀಯುತ ಗುಂಡೇನಟ್ಟಿ ಮಧುಕರ್ ಇವರು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗುಂಡೇನಟ್ಟಿ ಗ್ರಾಮದವರು. ಇವರು ಹೆಚ್ಚಾಗಿ ಬರೆದದ್ದು ನಗೆಬರಹ, ಲಲಿತ ಪ್ರಬಂಧಗಳನ್ನಾದರೂ ಕವನ ಸಂಕಲನ, ಖ್ಯಾತನಾಮರ ಸಂದರ್ಶನಗಳ ಸಂಕಲನ ಮುಂತಾದ ಕೃತಿಗಳನ್ನು ಹೊರತಂದಿದ್ದಾರೆ. ಹಲವು ವರ್ಷಗಳ ಕಾಲ ಮೌಲ್ಯಯುತ ಕರುನಾಡ ದೀಪಾವಳಿ ವಿಶೇಷಾಂಗವನ್ನು ಓದುಗರಿಗೆ ನೀಡಿದ ಶ್ರೇಯಸ್ಸು ಇವರದ್ದು. ಶ್ರೀಯುತ ಗುಂಡೇನಟ್ಟಿ ಮಧುಕರ್ ಅವರು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ, ವರದಿಗಾರರಾಗಿ, ಪ್ರಸಾರಾಂಗ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಬೆಳಗಾವಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು, ಕ್ರಿಯಾಶೀಲ ಬಳಗ, ಸಾಹಿತ್ಯ ಮಂಟಪ, ಕಲಾಗಂಗಾಧರ ಸಾಂಸ್ಕೃತಿಕ ವೇದಿಕೆ ಹೀಗೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸಿದ್ದಾರೆ. ಸದ್ಯ ಹಾಸ್ಯಕೂಟ ಸಂಘಟನೆಯ ಸಂಚಾಲಕರಾಗಿದ್ದಾರೆ. ಸತತವಾಗಿ 10 ವರ್ಷಗಳಿಂದ ಈ ಸಂಘಟನೆಯಿಂದ ಪ್ರತಿ ತಿಂಗಳು 2ನೇ ಶನಿವಾರದಂದು ಹಾಸ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು, ನೂರಾರು ಹಾಸ್ಯ ಕಲಾವಿದರಿಗೆ ವೇದಿಕೆಯನ್ನು ನೀಡಿದ್ದಾರೆ. ಶ್ರೀಯುತ ಗುಂಡೇನಟ್ಟಿ ಮಧುಕರ್ ಇವರು ಬರೆದಿರುವ ಸಣ್ಣಿ ಲಲಿತ ಪ್ರಬಂಧವನ್ನು ನೀವೀಗ ಕೇಳಲಿದ್ದು, ಈ ಪ್ರಬಂಧ ವಾಚನ ಮಾಡಿರುವವರು ಶ್ರೀಮತಿ ಭಾರತಿ ಒಡವಿಯವರು. ಈ ಪ್ರಬಂಧವನ್ನು ಗುಂಡೇನಟ್ಟಿಯವರ ಮೋದೀಜಿಗೊಂದು ಬಹಿರಂಗ ಪತ್ರ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿರುವ ನಾನು GS ಸೋನಾರ್. ಈಗ ಸಣ್ಣಿ ಲಲಿತ ಪ್ರಬಂಧ ನಿಮ್ಮ ಮುಂದೆ. ದಾಖಲೆಯ ಪ್ರಕಾರ ಇವಳ ಹೆಸರು ಶಕುಂತಲ. ಆದರೂ ಮನೆ ಮಂದಿಗೆಲ್ಲ ಮಾತ್ರ ಇವಳು ಸಣ್ಣಿ. ಇವಳಿಗೆ ಸಣ್ಣಿ ಅಂತ ಏಕೆ ಕರೆದರೋ ಗೊತ್ತಿಲ್ಲ. ಆದರೂ ನನಗೆ ನೆನಪಿದ್ದಂತೆ ಆಗ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಗಿಳಿವಿಂಡು, ಎಳೆಯರ ಬಳಗ ಕಾರ್ಯಕ್ರಮಗಳು ಮಕ್ಕಳಿಗಾಗಿ ಪ್ರಸಾರವಾಗುತ್ತಿದ್ದವು. ಅವು ತುಂಬ ಜನಪ್ರಿಯ ಕಾರ್ಯಕ್ರಮಗಳು. ಎಲ್ಲರ ಮನೆಗಳಲ್ಲಿಯೂ ಶನಿವಾರ ಮಧ್ಯಾಹ್ನ 2:30ಕ್ಕೆ ಎಳೆಯರ ಬಳಗ ಹಾಗೂ ರವಿವಾರ ಮುಂಜಾನೆ 9 ಗಂಟೆಗೆ ಗಿಳಿವಿಂಡು ಕಾರ್ಯಕ್ರಮಗಳನ್ನು ಕೇಳಲು ಕಾತುರದಿಂದ ಕಾದು ಕುಳಿತಿರುತ್ತಿದ್ದರು. ಏಕೆಂದರೆ ಈಗಿನಂತೆ TV, ವಾಟ್ಸಾಪ್, ಫೇಸ್ಬುಕ್ ಮುಂತಾದ ಮನರಂಜನೆ ಇದ್ದಿರಲೇ ಇಲ್ಲ. ರೇಡಿಯೋ ಕೇಳುವುದೊಂದೇ ಮನರಂಜನೆಯಾದ್ದರಿಂದ ಬಿಡುವು ಮಾಡಿಕೊಂಡು ತಪ್ಪದೇ ಕೇಳುತ್ತಿದ್ದರು. ಕಾಕ, ಅಕ್ಕಮ್ಮ ಹಾಗೂ ಸಣ್ಣಕ್ಕ 3 ಜನ ಪಾತ್ರಧಾರಿಗಳು ಈ ಕಾರ್ಯಕ್ರಮ ನಡೆಯಿಸಿಕೊಡುತ್ತಿದ್ದರು. ಪಾತ್ರಧಾರಿಗಳ ನಿಜವಾದ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಈ ಕಾರ್ಯಕ್ರಮ ಉತ್ತುಂಗದಲ್ಲಿರುವಾಗಲೇ ನಮ್ಮ ಈ ಶಕುಂತಲ 3-4 ವರ್ಷಗಳಿರಬಹುದು. ಆದ್ದರಿಂದ ಅವಳನ್ನು ಪ್ರೀತಿಯಿಂದ ಸಣ್ಣಕ್ಕ ಎಂದು ಕರೆದರು. ಮತ್ತಷ್ಟು ಪ್ರೀತಿ ಹೆಚ್ಚಾಗಿ ಸಣ್ಣಕ್ಕ ಸಣ್ಣಿಯಾದಳು. ಸಣ್ಣಿ ಎಂದರೆ ನನಗೆ ತಂಗಿಯಾಗಬೇಕು. ಇಂದಿನ ಈ ಲಲಿತ ಪ್ರಬಂಧದ ನಾಯಕಿಯೇ ಈ ಸಣ್ಣಿ. ಸಣ್ಣಿ ಮೊದಲಿನಿಂದಲೂ ಮಾತುಗಾರ್ತಿ. ನಗುವುದು, ನಗಿಸುವುದು ಎಂದರೆ ಇವಳಿಗೆ ತುಂಬ ಪ್ರೀತಿ. ಯಾವುದಾದರೂ ಕೌಟುಂಬಿಕ ಸಭೆ ಸಮಾರಂಭಗಳಲ್ಲಿ ಎಲ್ಲ ದಿಕ್ಕುಗಳಿಂದ ಬಳಗ ಸೇರಿದಾಗ ಇವಳ ಮಾತಿನ ಸುರಿಮಳೆ ಪ್ರಾರಂಭವಾಗಿ ಬಿಡುತ್ತದೆ. ಮಾತಿನಲ್ಲಿ ಹಸಿವೆ, ನೀರಡಿಕೆಯನ್ನೇ ಮರೆಯುತ್ತಾಳೆ. ಸಣ್ಣಿ ನಿಜವಾಗಲೂ ಸಣ್ಣವಳಿದ್ದಾಗ, ಅಂದರೆ ಅವಳು ಸುಮಾರು 8 ವರ್ಷದವಳಿದ್ದಾಗಿನ ಘಟನೆ ಇದು. ನವರಾತ್ರಿ ಹಬ್ಬವೆಂದರೆ ಅಣ್ಣ, ವೈನಿ, ಅಕ್ಕ, ತಮ್ಮ, ಅಣ್ಣಂದಿರ ಮಕ್ಕಳು ಹೀಗೆ ಸುಮಾರು 20ಕ್ಕೂ ಹೆಚ್ಚು ಜನ ಬೆಳಗಾವಿಯ ಹಿಂದವಾಡಿ ಮನೆಯಲ್ಲಿಯೇ ಸೇರುತ್ತಿದ್ದೆವು. ಹಬ್ಬದ ಸಂಜೆ ಬಿಡುವಿನ ಸಮಯ. ತುಂಬಿದ ಮನೆ. ಅಪ್ಪ ಹಳೆ ಸುದ್ದಿಯನ್ನು ಹಂಚಿಕೊಳ್ಳುವ ಮೂಡು ಬಂದು ಬಿಡುತ್ತಿತ್ತು. ತುಂಬ ರಸವತ್ತಾಗಿ ಹೇಳುತ್ತಾ ಹೋಗುವವರು. ಮನೆ ಮಂದಿಯೆಲ್ಲ ಆತನ ಸುತ್ತಲೂ ಕೇಳುತ್ತಾ ಕೂಡುವವರು. ಅಪ್ಪನು ಮಾತನಾಡುವ ಶೈಲಿ ತುಂಬಾ ಚೆನ್ನಾಗಿತ್ತು. ಅದರಂತೆ ಆತನ ಕುರಿತು ಅಂಜಿಕೆಯೂ ಇರುತ್ತಿತ್ತು. ಶಾಲೆಯಲ್ಲಿ ಮಾಸ್ತರ್ರ ಎದುರು ಮಕ್ಕಳು ಕೂಡುವಂತೆ ಎಲ್ಲರೂ ಕೇಳುತ್ತಾ ಕೂಡುತ್ತಿದ್ದರು. ಅಪ್ಪನ ಮಾತು ಮಹಾತ್ಮ ಗಾಂಧೀಜಿ ಜೀವನದತ್ತ ಹೊರಳಿತು. ಗಾಂಧೀಜಿ ಮಾಡಿದ ಸತ್ಯಾಗ್ರಹ, ಅವರ ತ್ಯಾಗ ಮನೋಭಾವ ಮುಂತಾದವುಗಳನ್ನು ಹೇಳುತ್ತಾ ಹೊರಟರು. ಗಾಂಧೀಜಿ ಜೈಲುವಾಸ ಅನುಭವಿಸಿದ್ದನ್ನು ಹೇಳುತ್ತಾ ಅವರು ಜೈಲಲ್ಲಿ ಸುಮ್ಮನೆ ಕೂಡದ ಗಾಂಧೀಜಿಯವರ ಕ್ರಿಯಾಶೀಲ ಮನಸ್ಸು ತಮ್ಮ ಜೀವನ ಚರಿತ್ರೆಯನ್ನು ಬರೆಯಲು ಪ್ರಾರಂಭಿಸಿದರು. ತಮ್ಮ ಜೀವನದಲ್ಲಿ ಕಂಡುಂಡ ನೋವು ನಲಿವುಗಳನ್ನು ಅವರು ಜೈಲಿನಲ್ಲಿ ಇದ್ದಾಗಲೇ ಬರೆದರು ಎಂದು ತುಂಬ ಹುರುಪಿನಿಂದ ಹೇಳುತ್ತಿದ್ದರು. ಗಂಭೀರ ವಿಷಯ ಕೇಳುವುದರಲ್ಲಿ ತಲ್ಲೀನರಾಗಿದ್ದ ಎಲ್ಲರೂ
ಅಪ್ಪನ ಮಾತಿನಲ್ಲಿ ಗಾಂಧೀಜಿಯನ್ನು ಕಣ್ಣ ಮುಂದೆ ಕಟ್ಟಿಕೊಂಡಿದ್ದರು. ಸೂಜಿ ಬಿದ್ದರೆ ಸಪ್ಪಳವಾಗುವಂತಿದ್ದ ವಾತಾವರಣ ನಿರ್ಮಾಣವಾಗಿತ್ತು. ಮಧ್ಯದಲ್ಲಿಯೇ ಸಣ್ಣಿ ಬಾಯಿ ಹಾಕಿಯೇ ಬಿಟ್ಟಳು. ಜೈಲಿನಲ್ಲಿ ಗಾಂಧೀಜಿಯವರಿಗೆ ಬರೆಯಲು ಪೆನ್ನನ್ನು ಯಾರು ತಂದು ಕೊಟ್ಟರು ಎಂಬ ಉಡಾಫೆ ಪ್ರಶ್ನೆಯೊಂದನ್ನು ಇಟ್ಟುಬಿಟ್ಟಳು. ಒಮ್ಮೆಲೇ ಸಣ್ಣಿಯ ಮಾತಿನಿಂದ ಎಲ್ಲರೂ ನಗಲು ಪ್ರಾರಂಭಿಸಿಬಿಟ್ಟರು. ಗಂಭೀರ ಸ್ವಭಾವದ ಅಪ್ಪನ ಮುಖದಲ್ಲೂ ಅಪರೂಪದ ನಗು. ನಗುತ್ತಲೇ, ನೀನು ಹೋಗಿದ್ದಿಲ್ಲ ಪೆನ್ನು ಕೊಡಲಿಕ್ಕೆ ಎಂದು ಹೇಳಿದ್ದರು. ನಾವೆಲ್ಲರೂ ಅಪ್ಪನ ಎದುರಿನಲ್ಲಿ ಮಾತನಾಡಲೇ ಅಂಜುತ್ತಿದ್ದೆವು. ಅಂಥ ಸಮಯದಲ್ಲಿ ಇಂಥ ಪ್ರಶ್ನೆಯನ್ನು ಹಾಕಿ ನಗೆಯಲೇ ಎಬ್ಬಿಸಿದ್ದಳು. ದ್ಯಾಟ್ ಈಸ್ ಸಣ್ಣಿ. ಸಣ್ಣಿಯ ಹುಡುಗಾಟಿಕೆ ಎಷ್ಟರ ಮಟ್ಟಿಗೆತ್ತೆಂದರೆ ಅವಳು ಗಲ್ಲವನ್ನುಬ್ಬಿಸಿ ಹನುಮಂತ ದೇವರ ತರಹ ಆಗಿಬಿಡುತ್ತಿದ್ದಳು. ಕೈ ಮೇಲೆತ್ತಿ ಆಶೀರ್ವಾದ ಮಾಡುತ್ತಿದ್ದಳು. ಇವರ ಗೆಳತಿಯರು ದೇವರೆಂದು ನಮಸ್ಕಾರ ಮಾಡುವವರೇ. ಇವಳು ಕೈ ಎತ್ತಿ ಆಶೀರ್ವಾದ ಮಾಡುವವಳು. ಆಶೀರ್ವಾದ ಮಾಡಿದ ಇವಳಿಗೆ ಆಗಿನ ಸಮಯದಲ್ಲಿ 10 ಪೈಸೆ 5 ಪೈಸೆ ದಕ್ಷಿಣೆ ಕೊಡುವವರು. ಒಮ್ಮೆ ಸಣ್ಣಿ ಹನುಮಂತ ದೇವರು ಹೇಳಿದಂತೆ 3 ಸಲ ಫೇಲಾದ ಗೆಳತಿಯೊಬ್ಬಳು ಪಾಸಾಗಿ ಬಿಟ್ಟಳು. ಎಲ್ಲರಿಗೂ ನಂಬಿಕೆ ಬಂದು ಬಿಟ್ಟಿತು. ಎಲ್ಲ ಗೆಳತಿಯರು ನಮಸ್ಕಾರ ಮಾಡುವವರೇ. ಇವಳು ಗಲ್ಲ ಉಬ್ಬಿಸುವವಳು, ಆಶೀರ್ವಾದ ಮಾಡುವವಳು. ಒಳ್ಳೆಯ ಆದಾಯ ಪ್ರಾರಂಭವಾಗಿ ಬಿಟ್ಟಿತು. ನಿಜವಾದ ಹನುಮಂತ ದೇವರ ಗುಡಿಗಳಲ್ಲಿ ಬಂದ ದಕ್ಷಿಣೆ ಪೂಜಾರಿಗಳ ಬಾಬತ್ತಾದರೆ ಇಲ್ಲಿ ಮಾತ್ರ ಬಂದ ದಕ್ಷಿಣೆಯಲ್ಲಿಯೇ ಅಂಗಡಿಗೆ ಹೋಗಿ ಚಾಕ್ಲೇಟು ಬಿಸ್ಕಿಟು ತಂದು ತಿನ್ನುತ್ತಿದ್ದಳು ಈ ಸಣ್ಣ ಹನುಮಂತ ದೇವರು. ಈ ವಿಷಯ ಅಪ್ಪ ಅವ್ವ ಹಿರಿಯರಾರಿಗೂ ಗೊತ್ತಾಗದ ಹಾಗೆ ಗೌಪ್ಯತೆ ಕಾಯ್ದುಕೊಳ್ಳುವ ಕಲೆ ಸಣ್ಣಿಗೆ ಗೊತ್ತಿತ್ತು. ನಮ್ಮ ಮನೆಗೊಬ್ಬಳು ಶೀಗಿಹಳ್ಳಿ ಇಂದಕ್ಕ ಅಂತ ಬರ್ತಾ ಇದ್ಲು. ಅವಳು ನನ್ನ ತಾಯಿಯ ಗೆಳತಿ. ತಾಯಿಯ ವಯಸ್ಸಿನವಳೆ. ತುಂಬ ಗಟ್ಟಿಮುಟ್ಟಾದ ದೇಹ, ಗಂಡಸಿಗಿಂತ ಹೆಚ್ಚು ಧೈರ್ಯದವಳು. ನಮ್ಮೂರಾದ ಗುಂಡೇನಟ್ಟಿ ಊರಲ್ಲಿಯ ಮನೆಯೊಂದಕ್ಕೆ ಆಕಸ್ಮಿಕ ಬೆಂಕಿ ತಗುಲಿಕೊಂಡಾಗ ಅದು ಊರನ್ನೆಲ್ಲ ವ್ಯಾಪಿಸಿಕೊಳ್ಳಲಾರಂಭಿಸಿತು. ಈ ಸಂದರ್ಭದಲ್ಲಿ ಇಂದಕ್ಕ ಯಾವುದೋ ಕೆಲಸದ ನಿಮಿತ್ತ ಗುಂಡೇನಟ್ಟಿಗೆ ಬಂದಿದ್ದಳು. ವೀರಗಚ್ಚೆ ಹಾಕಿ ಗಂಡಸರಿಗಿಂತಲೂ ಒಂದು ಕೈ ಮೇಲಾಗಿ ಬೆಂಕಿ ಆರಿಸುವುದರಲ್ಲಿ ಮುಂದಾಗಿದ್ದಳು. ನಮ್ಮೂರಿನ ಹೆಣ್ಣು ಮಕ್ಕಳು ಹಾರೂರು ಮುಂದ್ಯಾಗ ಇಷ್ಟು ಗಟ್ಟಿಯುಳ್ಳ ಹೆಣ್ಮಗಳನ್ನ ನಾನು ನೋಡಿರ್ಲಾಕಿಲ್ ಬಿಡ್ರಿ ಎಂದು ಮಾತನಾಡಿ ಅವ್ವನ ಮುಂದೆ ಅಚ್ಚರಿ ವ್ಯಕ್ತಪಡಿಸಿದ್ದರು. ಅವಳಿಗೊಮ್ಮೆ ಏನೋ ಕಾಯಿಲೆ ಆಗಿ ತುಂಬ ಕ್ಷೀಣವಾಗಿದ್ದಳು. ಅವಳಿಗೆ ಓಡಾಡಲೂ ಆಗದಷ್ಟು ಅಶಕ್ತಳಾಗಿದ್ದಳು. ಮುಂದೆ ಅವಳು ಒಂದೇ ವರ್ಷದಲ್ಲಿ ಯಾರ ಹತ್ತಿರವೋ ಔಷಧ ತೆಗೆದುಕೊಂಡಳು. ಆರೋಗ್ಯ ಸುಧಾರಿಸಿಬಿಟ್ಟು. ನಮ್ಮ ಅವ್ವ ಮತ್ತು ಉಣಕಲ್ಲಿನ ಮೌಶಿ ಮಾತನಾಡಿಕೊಳ್ಳುತ್ತಾ ಕುಳಿತಿದ್ದರು. ಸಣ್ಣಿಯವರ ಪಕ್ಕದಲ್ಲಿ ಇಬ್ಬರ ಮಾತುಗಳನ್ನು ಕೇಳುತ್ತಾ ಕುಳಿತಿದ್ದಳು. ಇಂದಕ್ಕನ ವಿಷಯ ಬಂತು. ಮೌಶಿ, ರಂಗು ಇಂದಕ್ಕಗ ಆರಾಮಿದ್ದಿದ್ದಿಲ್ಲಂತ ಎಂದು ಕೇಳಿದ್ಲು. ರಂಗು ಎನ್ನುವುದು ಅವ್ವನ ತವರು ಮನೆ ಹೆಸರು. ಅದಕ್ಕೆ ಅವ್ವ, ಹೌದ, ಇಂದ್ರಿಗೆ ಆರಾಮಿದ್ದಿದ್ದಿಲ್ಲ, ಈಗ ಕುದುರೆ ಆಗ್ಯಾಳ ಎಂದು ಹೇಳಿದಳು. ಸಣ್ಣಿ ಇದನ್ನೆಲ್ಲ ಕಿವಿಗೊಟ್ಟು ಕೇಳುತ್ತಾ ಕುಳಿತಿದ್ದಳು. ಇವರಿಬ್ಬರ ಮಾತುಗಳು ಸಣ್ಣಿಯ ಮನಸ್ಸಲ್ಲಿ ಚಿತ್ರಗಳಾಗಿ ಮೂಡುತ್ತಲಿದ್ದವು. ಮುಂದೆ ಹಲವು ದಿನಗಳು ಉರುಳಿರಬಹುದು. ಮಧ್ಯಾಹ್ನ ಉರಿ ಬಿಸಿಲಲ್ಲಿ ದೂರದಲ್ಲಿ ಇಂದಕ್ಕ ಬರುತ್ತಿರುವುದನ್ನು ಕಂಡ ಅವ್ವ, ಅಯ್ಯ ಇಂದಕ್ಕ ಬರ್ಲಿಕತ್ತಾಳಲ್ಲ ಎಂದು ಅಚ್ಚರಿಯಿಂದ ಅಂದುದನ್ನು ಕೇಳಿದ ಮನೆಯೊಳಗಿದ್ದ ಪುಟಾಣಿ ಸಣ್ಣಿ ಹೊರಗೋಡಿ ಬಂದಳು. ಇಂದಕ್ಕ ನನ್ನ ಕಣ್ಣು ಪಿಳುಕಿಸದೆ ತದೇಕ ಚಿತ್ತದಿಂದ ನೋಡುತ್ತಾ ನಿಂತಳು. ಅವ್ವನಿಗೆ, ಮತ್ತು ಇಂದಕ್ಕ ಈ ಕುದುರೆ ಆಗಾಳ ಅಂತಿದ್ದಿ, ಮತ್ತು ಈಕೆಗೆ ಕುದುರೆಗತೆ ಬಾಲ ಬಂದಿಲ್ಲ, 4 ಕಾಲೂ ಇಲ್ಲ, ಮನುಷ್ಯರ್ಗತೆನೇ ಇದ್ದಾಳಲ್ಲ ಎಂದಾಗ ಅವ್ವ, ಸುಮ್ಮನೆ ಕೂಡಕ್ಕೆ ಹೊಡಿ, ಇಲ್ಲದ ಮಾತಾಡಬಾರ್ದು ಎಂದು ಬೆನ್ನ ಮೇಲೆ ಹೊಡೆದು ಒಳಗೆ ಕಳಿಸಿದಳು. ಇಂದಕ್ಕನಿಗೆ ಇದ್ಯಾವುದೂ ಗೊತ್ತಾಗಲೇ ಇಲ್ಲ. ಅವ್ವ ಮಾತನಾಡುತ್ತಾ, ಬರ್ಬರ್ತಾ ಮಂಗ್ಯ ಆಗ್ಲಿಕತ್ತಾನ, ಚಿಗರಿ ಆಗ್ಯಾಳ, ಕುದುರೆ ಇದ್ದದ್ದು ಕತ್ತಿ ಆಗ್ಯದ, ಹೀಗೆ ಪ್ರಾಣಿಗಳಿಗೆ ಹೋಲಿಸಿ ಮಾತನಾಡುವ ಮಾತುಗಳನ್ನು ಸಣ್ಣಿ ನಿಜವಾಗಲೂ ಮನುಷ್ಯರು ಹಾಗೇ ಆಗಿರುತ್ತಾರೆಂದು ತಿಳಿದಿದ್ದಳಂತೆ. ದೊಡ್ಡವಳಾದ ಮೇಲೆ ಈಗ ಹೇಳಿ ನಗುತ್ತಾಳೆ. ಈಗಾಗಲೇ ಹೇಳಿರುವಂತೆ ಸಣ್ಣಿ ತುಂಬ ಉಲುಕೋಚಿ ಹುಡುಗಿ. ಬಾಯಲ್ಲಿ ಬಂದುದನ್ನು ವಿಚಾರ ಮಾಡದೇ ಆಡಿಬಿಡುವವಳು. ಮನಸ್ಸಿನಲ್ಲಿದ್ದುದನ್ನು ಹೇಳುವ ಧೈರ್ಯ ಅವಳಲ್ಲಿತ್ತು. ನಮ್ಮ ಮನೆಯಲ್ಲಿ ಅದಾರೋ ತೀರಿಕೊಂಡಿದ್ದರು. ತೀರಿಕೊಂಡವರಾರು ಎಂಬುದಿಲ್ಲಿ ಅಪ್ರಸ್ತುತ. ವಿಧಿವಿಧಾನಗಳು ಮುಗಿದಿದ್ದವು. 13ನೇ ದಿನ ವೈಕುಂಠ ಸಮಾರಾಧನೆ ಕಾರ್ಯಕ್ರಮವಿತ್ತು. ಮನೆಗೆ ಬಂದು ಮಾತನಾಡಿಸಿ ದುಃಖ ಶಮನ ಮಾಡಲು ಬಂದವರಿಗೆಲ್ಲ ಸಮಾರಾಧನೆ ದಿನ ಕಾರ್ಯಕ್ರಮಕ್ಕೆ ಬರುವಂತೆ ಅವ್ವ ಅಪ್ಪ ಹೇಳುತ್ತಲಿದ್ದರು.
ಸಣ್ಣಿ ಅವರ ಪಕ್ಕದಲ್ಲಿಯೇ ಕುಳಿತಿದ್ದಳು. ಬಂದವರೊಬ್ಬರಾರೋ ನನಗೆ ಬರೋಕೆ ಆಗೋದಿಲ್ಲ, ಬೇರೆ ಯಾರಾದರೂ ಬರ್ತಾರೆ ಎಂದು ಹೇಳಿ ಹೊರಟಿದ್ದರು. ಸಣ್ಣ ಅವರನ್ನು ಕರೆದು ನೀವೇ ಬರಬೇಕು ಎಂದು ದುಂಬಾಲು ಬಿದ್ದಳು. ಅಪ್ಪ ಅವ್ವನಿಗೆ ಇವಳೇನು ಮಾತನಾಡಿ ಬಿಡುತ್ತಾಳೋ ಎಂಬ ಅಳಕು ಕಾಡಿರಲು ಸಾಕು. ಅಷ್ಟರಲ್ಲಿಯೇ ಸಣ್ಣಿ, ನೋಡಿ ನೀವು ನಮ್ಮ ವೈಕುಂಠ ಸಮಾರಾಧನೆಗೆ ಬರೆದಿದ್ರೆ ನಾವ್ಯಾರೂ ನಿಮ್ಮ ವೈಕುಂಠ ಸಮಾರಾಧನೆಗೆ ಬರೋದಿಲ್ಲ ಎಂದುಬಿಟ್ಲು. ಬಂದವರು ಸಾವಿನ ಕುರಿತು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳುವವರು ಇರದ್ದರಿಂದ ನಗುತ್ತಾ ಆಯಿತು ಬರ್ತೀನಿ ಪುಟ್ಟಿ ಎಂದು ಹೇಳಿ ಹೋದರು. ಬಂದವರು ಮರೆಯಾಗುತ್ತಿದ್ದಂತೆ ಸಣ್ಣಿಯ ಬೆನ್ನ ಮೇಲೊಂದು ಗುದ್ದಿದ ಅವ್ವ, ಹಾಗೆಲ್ಲ ಮಾತನಾಡಬಾರ್ದು ಎಂದು ಹೇಳಿದರು. ಸಣ್ಣಿ, ಅವರು ಬರೆದಿದ್ರೆ ನಾವ್ಯಾಕೆ ಅವರ ವೈಕುಂಠ ಸಮಾರಾಧನೆಗೆ ಹೋಗಬೇಕು ಎಂದು ತನ್ನ ಬಾಲಭಾಷೆಯಲ್ಲಿ ಅಳುತ್ತಲೇ ಹೇಳುತ್ತಾ ತನ್ನ ಪಟ್ಟ ಬಿಡಲೇ ಇಲ್ಲ. ಇಂಥವಳು ನಮ್ಮ ಸಣ್ಣಿ. ಬೆಳಗಾವಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿಯೇ ನಾವಿಬ್ಬರೂ ಓದಿತ್ತು. ನಾನು 5ನೇ ಇಯತ್ತೆ ಇದ್ದಾಗ ಸಣ್ಣಿ ಹಾಗೂ ತಮ್ಮ ಸಂಜೀವ ಇಬ್ಬರು 1ನೇ ಇಯತ್ತೆಯಲ್ಲಿ ಓದುತ್ತಿದ್ದರು. ಇವರಿಬ್ಬರು ಅವಳಿ ಜವಳಿಯಂತೂ ಅಲ್ಲ. ಇವರ ನಡುವೆ 2 ವರ್ಷ ಅಂತರವಿತ್ತು. ಆದರೂ ಒಂದೇ ಕ್ಲಾಸ್ನಲ್ಲಿ ಅದೇಗಿದ್ದರು ಎಂಬ ಪ್ರಶ್ನೆ ಹಲವರನ್ನು ಬಹಳಷ್ಟು ಬಾರಿ ಕಾಡಿದೆ. ಆಗಲೇ ಪ್ರವೇಶ ಮಾಡಿದ್ದ ಆಂಗ್ಲ ಮಾಧ್ಯಮ ಶಾಲೆಯೇ ಇದಕ್ಕೆ ಕಾರಣ. ಇವರಿಬ್ಬರನ್ನು ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸುವ ನಿರ್ಧಾರ ಮಾಡಲಾಯಿತು. ಆದರೆ ನಮ್ಮ ತಂದೆಗೆ ಇಂಗ್ಲಿಷ್ ಮಾತನಾಡಲು ಬರುತ್ತಿರಲಿಲ್ಲ. ಕ್ರಿಶ್ಚಿಯನ್ ಸಂಸ್ಥೆಯಾದ ಆ ಶಾಲೆಯಲ್ಲಿ ಕನ್ನಡ ಮಾತನಾಡಲು ಬಂದರೂ ಕನ್ನಡ ಮಾತನಾಡಲು ಕೀಳರಿಮೆ ಅವರನ್ನು ಕಾಡುತ್ತಿತ್ತು. ಆಗ ನಮ್ಮ ಮನೆಯಲ್ಲಿ ಯಾರಿಗೂ ಇಂಗ್ಲಿಷ್ ಮಾತನಾಡಲು ಬರುತ್ತಿರಲಿಲ್ಲವಾದ್ದರಿಂದ ಜರೂರ್ ಬಂದು ಹೋಗುವಂತೆ ಹುಬ್ಬಳ್ಳಿ ಹತ್ತಿರವಿರುವ ಉಣಕಲ್ದಲ್ಲಿದ್ದ ನಮ್ಮ ಮೌಶಿ ಮಗನಾದ ವಾಸಣ್ಣನಿಗೆ ಅಪ್ಪ ಕಾಗದ ಬರೆದರು. ಆಗ ವಾಸಣ್ಣ ME ಮಾಡಿ BVB ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿದ್ದ. ನಮ್ಮ ಬಳಗದಲ್ಲಿಯೇ ಹೆಚ್ಚಿಗೆ ಕಲಿತವ. ಅಷ್ಟೇ ಅಲ್ಲ, ಮುಖ್ಯವಾಗಿ ಇಂಗ್ಲೀಷ್ ಬಲ್ಲವನಾಗಿದ್ದ. ಅವನು ಬಂದು ಇಂಗ್ಲೀಷ್ ಭಾಷೆಯಲ್ಲಿ ಮಾತನಾಡಿ ಶಾಲೆಗೆ ಅಡ್ಮಿಷನ್ ಮಾಡಿಸಿಯೇನೋ ಹೋದ. ಆದರೆ ಮುಂದೆ ಮನೆಯಲ್ಲಿ ಅವರಿಬ್ಬರಿಗೂ ಇಂಗ್ಲೀಷ್ ಭಾಷೆಯಲ್ಲಿ ಅಭ್ಯಾಸ ಹೇಳುವವರಿಲ್ಲ. ಶಾಲೆಗೆ ಹೋದರೆ ಸರಿಯಾಗಿ ಮಾತನಾಡುವವರಿಲ್ಲ. ಒಟ್ಟಿನಲ್ಲಿ ಸಣ್ಣಿ, ಸಂಜೀವ ಇವರಿಬ್ಬರಿಗೂ ಇಂಗ್ಲೀಷ್ ತಿಳಿಯಲಿಲ್ಲ. ಮನೆಯವರು ತಿಳಿಸಲು ಶಕ್ಯವಾಗಲಿಲ್ಲ. ಮುಂದೆ ಇಬ್ಬರನ್ನು 1ನೇ ಇಯತ್ತೆಯಿಂದ ಹೆಸರನ್ನು ಹಚ್ಚಿದರು. ಶಾಲೆಗೆ ಹೋಗಲಾರಂಭಿಸಿದರು. ಮುಂದೊಂದು ದಿನ ಅಪ್ಪ ಸಣ್ಣಿಯನ್ನು, ನಿಂಗೆ ಇಂಗ್ಲೀಷ್ ಶಾಲೆ ಚಲೋ ಅನ್ನಿಸ್ತದೋ ಅಥವಾ ಈ ಕನ್ನಡ ಶಾಲೆ ಚಲೋ ಅನ್ನಿಸ್ತದೋ ಎಂದು ಕೇಳಿದರು. ಅದಕ್ಕೆ ಸಣ್ಣಿ, ನಂಗೆ ಕನ್ನಡ ಶಾಲಿನ ಚಲೋ ಅನ್ನಿಸ್ತದ. ಇಲ್ಲಿ ಹೋಮ್ವರ್ಕ್ ಇಲ್ಲ, ಅಭ್ಯಾಸ ಇಲ್ಲ, ತಡ ಆಗಿ ಹೋದರೂ ಟೀಚರ್ ಏನೂ ಅನ್ನೋದಿಲ್ಲ. ಟೀಚರ್ ಭಾಳ ಚಲೋ ಇದ್ದಾರೆ. ಟೀಚರ್ ಒಮ್ಮೊಮ್ಮೆ ನಿದ್ದೆ ಮಾಡ್ತಿರ್ತಾರೆ, ನಾವು ಎಲ್ಲರೂ ಗದ್ದಲ ಮಾಡ್ತಿರ್ತೇವೆ. ಹೆಡ್ ಮಾಸ್ತರ್ ಬಂದು ಟೀಚರ್ನ ಎಬ್ಬಿಸಿ ಹೋಗ್ತಾರೆ ಎಂದು ಬಾಲಮುಗ್ಧ ಭಾಷೆಯಲ್ಲಿ ಹೇಳಿದಾಗ ಸಣ್ಣಿ ಮಾತಿಗೆ ನಗೆಯಲೇ ಎದ್ದಿದ್ದವು. ಸಣ್ಣಿ ಕಲಿಯುತ್ತಿದ್ದ ಶಾಲೆಯಲ್ಲಿಯೇ ನಾನು ಕಲಿಯುತ್ತಿದ್ದುದು. ಕ್ಲಾಸಿನಲ್ಲಿ ಏನೇ ತಂಟೆ ತಕರಾರು ಬಂದರೆ ಅಥವಾ ಟೀಚರ್ ಏನಾದರೂ ಕೇಳಿದರೆ ನನ್ನ ಅಣ್ಣ ಇದೇ ಶಾಲೆಯಲ್ಲಿ ಇರುವನೆಂಬ ಧೈರ್ಯ ಅವಳದ್ದು. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಎಂದು ದಾಸರು ಹಾಡಿರುವಂತೆ ನನ್ನ ಹೆಸರಿನಲ್ಲಿಯೇ ಅವಳು ಕ್ಲಾಸಿನಲ್ಲಿ ಎಲ್ಲರನ್ನೂ ಅಂಜಿಸಿಕೊಳ್ಳುತ್ತಿದ್ದಳು. ಒಮ್ಮೆ ತನ್ನ ಗೆಳತಿಯರೊಂದಿಗೆ ಜಗಳ ಮಾಡಿ ಅವಳನ್ನೂ ಹಿಡಿದುಕೊಂಡು ನಮ್ಮ ಅಣ್ಣನ ಕಡೆ ಬಡಿಸ್ತೀನಿ ತಡಿ ಎಂದು ಓಡೋಡುತ್ತಾ ತನ್ನ ಕ್ಲಾಸಿನತ್ತ ಬಂದಿದ್ದಾಳೆ. ಸಂಗಡ ಜಗಳವಾಡಿದ ಗೆಳತಿಯನ್ನು ಹಿಡಿದು ಎಳೆದುಕೊಂಡು ಬಂದಿದ್ದಾಳೆ. ಬಂದು ಕ್ಲಾಸ್ ಬಾಗಿಲ ಗಾಜಿನಿಂದ ಇಣುಕಿ ನೋಡಿದ್ದಾಳೆ. ಗಣಿತ ತಪ್ಪಿದ್ದರಿಂದ ಮಾಸ್ತರು ನನ್ನನ್ನೇ ಕೋಲಿನಿಂದ ಹೊಡೆಯುತ್ತಿದ್ದಾರೆ. ನನ್ನನ್ನು ಹೊಡೆಯುವುದನ್ನು ನೋಡಿದ ಗೆಳತಿ 2 ಕೈಯಿಂದ ಚಪ್ಪಾಳೆ ತಟ್ಟುತ್ತಾ ವಿಜಯದ ಕೇಕೆ ಹಾಕುತ್ತಾ, ಅಯ್ಯೋ ನಿನ್ನ ಅಣ್ಣನ ಮಾಸ್ತರ್ ಹೊಡ್ಯಾಕತ್ತಿದ್ದಾರೆ, ನನ್ನೇನು ನಿಮ್ಮ ಅಣ್ಣನಿಂದ ಹೊಡೆಸ್ತಿ ಎಂದು ಓಡಿ ಹೋಗಿಬಿಟ್ಟಿದ್ದಾಳೆ. ಈ ವಿಷಯವನ್ನು ಶಾಲೆ ಬಿಟ್ಟೊಡನೆ ಸಣ್ಣಿ ನನ್ನ ಮುಂದೆ ಹೇಳಿದಳು. ಇಷ್ಟೆಲ್ಲ ರಸಪ್ರಸಂಗಗಳಿಗೆ ಕಾರಣೀಭೂತಳಾಗಿರುವ ಸಣ್ಣಿಗೀಗ 55 ವರ್ಷ. ಕುಟುಂಬದ ಸದಸ್ಯರೆಲ್ಲ ಕೂಡಿದಾಗ ಈ ಎಲ್ಲ ಪ್ರಸಂಗಗಳನ್ನು ಹೇಳಿ ನಗುತ್ತಾಳೆ ಸಣ್ಣಿ. ಅಂದಿನ ಅವಳ ಆ ರಸಪ್ರಸಂಗಗಳಂತೆ ಇಂದು ಅವಳು ಮೆಂತೆದಿಟ್ಟು ಹಾಕಿ ಹಚ್ಚಿದ ಅವಲಕ್ಕಿ ಅಷ್ಟೇ ಇಷ್ಟ. ಅವಳ ಕೈ ರುಚಿ ತಿನ್ನಬೇಕೆನಿಸಿದಾಗಲೆಲ್ಲ ಅವಳ ಮನೆಗೆ ಹೋಗಿ ಬರುತ್ತೇನೆ. ಅವಳೇನೂ ದೂರಿಲ್ಲ. ಬೆಳಗಾವಿ ಹಿಂದವಾಡಿಯಲ್ಲಿರುವ ನಮ್ಮ ಮನೆ ಹತ್ತಿರವೇ ಇರುತ್ತಾಳೆ. ಮನೆಯಲ್ಲಿ ಕುಟುಂಬ ಸದಸ್ಯರು ಯಾರ್ಯಾರೋ ಇದ್ದಾರೆ. ಸಣ್ಣಿಯೇ ಈ ಲಲಿತ ಪ್ರಬಂಧ ವಸ್ತುವಾದಳು ಎಂದು ನನ್ನ ಮನಸ್ಸು ಬಹಳಷ್ಟು ಸಾರಿ ಪ್ರಶ್ನಿಸಿತು. ಉತ್ತರ ದೂರದಲ್ಲಿ ಮಿಂಚಿ ಮಾಯವಾಗುತ್ತಿತ್ತು. ಯಾಕೆಂಬುದು ಸ್ಪಷ್ಟ ಚಿತ್ರಣ ಮೂಡದಾಗಿತ್ತು.
ಕೊನೆಗೆ ಉತ್ತರ ರೂಪವಾಗಿ ಬಂದು ನಿಂತಿತು. ನನ್ನವ್ವ ನಮ್ಮನ್ನಗಲಿ 6 ವರ್ಷಗಳಾದವು. ಮೊದಲು ಅವ್ವ ಎಂದೊಡನೆ ಅವ್ವನ ಚಿತ್ರವೇ ಕಣ್ಣ ಮುಂದೆ ಬರುತ್ತಿತ್ತು. ಇತ್ತೀಚೆಗೆ ಮೈ ಬಣ್ಣ, ಎತ್ತರ, ಆಕಾರ, ಧ್ವನಿಗಳಲ್ಲಿ ತಂಗಿ ಸಣ್ಣಿಯೇ ಅವ್ವನಂತೆ ಅನಿಸುತ್ತಿದ್ದಾಳೆ. ಏನೋ ಅವಳನ್ನು ನೋಡಿದಾಗ ಅವ್ವನನ್ನು ಕಂಡಂತೆಯೇ ಆಗುತ್ತಲಿದೆ. ತಂಗಿ ಸಣ್ಣಿಯ ಮೇಲಿನ ಪ್ರೀತಿ ಅಲ್ಲದೆ ತಾಯಿಯ ವಾತ್ಸಲ್ಯವೂ ಸೇರಿ ಈ ಲಲಿತ ಪ್ರಬಂಧವನ್ನು ಮನಸ್ಸು ಬರೆಯಿಸಿರಬಹುದೆಂದು ನನಗನಿಸಿತು. ಏನೇ ಇರಲಿ, ಪ್ರಬಂಧ ಬರೆಯಿಸಿದ ಸಣ್ಣಿಗೊಂದು ಸಲಾಂ. ಹೇಗನ್ನಿಸ್ತು ನಿಮಗೆ ಈ ಪ್ರಬಂಧ? ನಮ್ಮ ಮಧುಕರ್ ಗುಂಡೇನಟ್ಟಿಯವರು ಇಷ್ಟು ಚೆನ್ನಾಗಿ ಬರೆದಿದ್ದಾರೆ. ಓದಿದವಳು ನಾನು, ಭಾರತಿ ವಡವಿ. ಎಲ್ರಿಗೂ ನಮಸ್ಕಾರ.